ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಸರಸ್ವತಿಯ ನಮಃ. ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಭೂಮಿಯಲ್ಲೇ ಆಗಲಿ, ಸ್ವರ್ಗದಲ್ಲೇ ಆಗಲಿ, ಬ್ರಹ್ಮಲೋಕದಲ್ಲೇ ಆಗಲಿ, ಚಲನೆ ಅನ್ನುವ ಕ್ರಿಯೆ ವಾಯುದೇವನ ಮೇಲೆಯೇ ಆಧಾರಪಟ್ಟಿದೆ. ಆದ್ದರಿಂದ ವಾಯುದೇವನು ತನ್ನ ಚಲನವನ್ನು ಬಂಧಿಸಿಕೊಂಡಿದ್ದರಿಂದ ಮುಲ್ಲೋಕಗಳಲ್ಲೂ ಜೀವಿಗಳಿಗೆ ಪ್ರಾಣಾಂತಕ ಸ್ಥಿತಿ ಬಂತು ಅಂತ ನಾವು ಅಂದ್ಕೊಂಡವಲ್ವ. ಪ್ರಾಣಗಳು ಹೋಗುವುದು ವಾಯುದೇವನ ಚಲನೆಯಿಂದ ಉಂಟಾಗತಕ್ಕಂಥ ಕೆಲಸವೇ ಅನ್ನೋದು ಅರ್ಥ ಆಗ್ತಿದೆ ನಮಗೆ. ಈಗ ವಾಯುದೇವ ತನ್ನ ಕ್ರಿಯೆಗಳನ್ನೆಲ್ಲ ಬಂಧಿಸಿಬಿಟ್ಟಿದ್ದಾನೆ. ಅಂದರೆ ಪ್ರಾಣ ಹೋಗುವುದಿಲ್ಲ, ಆದರೆ ಪ್ರಾಣಾಂತಕವಾಗಿ ಇರ್ತಾ ಇದೆ. ಅದಿನ್ನೂ ಸಂಕಟದ ಸ್ಥಿತಿಯಲ್ಲೇ ಇದೆ. ದೇವತೆಗಳೆಲ್ಲ ಕಂಗಾಲಾಗಿ ಬ್ರಹ್ಮನ ಹತ್ತಿರ ಹೋಗ್ತಾರೆ. ಆಗ ಬ್ರಹ್ಮದೇವ ನಡೆದದ್ದನ್ನೆಲ್ಲ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ದೇವತೆಗಳಿಗೆ ವಿವರಿಸ್ತಾ ಇದ್ದಾನೆ. ಹೀಗೆ ವಾಯುದೇವನನ್ನು ಬೇಡುವುದೊಂದೇ ಮಾರ್ಗ, ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಸಲಹೆಯನ್ನು ಕೊಡ್ತಾನೆ. ವಾಯುದೇವನ ಹತ್ತಿರಕ್ಕೆ ಹೋಗ್ತಕ್ಕಂಥ ಯಾರು ಹೋಗ್ತಾರೆ? ಬೆಕ್ಕಕ್ಕೆ ಗಂಟೆ ಕಟ್ಟದಂಗೆ ಯಾರು ಹೋಗುತ್ತೆ? ಇಲಿಗಳು ಮಾತಾಡ್ಕೊಂಡಂಗೆ ಯಾರೂ ಹೋಗೋಕ್ಕಾಗ್ತಾ ಇಲ್ಲ. ದೇವತೆಗಳಿಗೆ ಭಯ ಆಯಿತು. ಯಾರೊಬ್ಬರು ಬಲಿ ಆಗ್ತಾರೆ, ಹೋಗ್ಬೇಕಲ್ಲ, ಹೋದ್ರೆ ಮುಗಿದೋಯ್ತು. ಇಲಿಗಳೆಲ್ಲ ಒಂದು ಕಡೆ ಸಭೆ ಸೇರಿಬಿಟ್ಟು ಅಂದ್ಕೊಂಡ್ವಂತೆ, ಈ ಬೆಕ್ಕು ಯಾವಾಗ ಬರೋದೇ ಗೊತ್ತಾಗಲ್ಲ ಅರ್ಧರಾತ್ರಿಲಿ, ಅದಕ್ಕೆ ಒಂದು ಗಂಟೆ ಕಟ್ಬೋಣ, ಗಣಗಣಗಣ ಅನ್ನತ್ತೆ, ನಾವೆಲ್ಲ ಓಡೋಗ್ಬೋದು ಅಂತ. ಬಾಯಿ ಎಂಥ ಒಳ್ಳೆಯ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಒಂದು ಗಂಟೆನೂ ತಂದುಬಿಟ್ರು. ಗಂಟೆ ತಂದ್ಬಿಟ್ಟು ಕಟ್ಟೋರು ಯಾರು? ಯಾವ ಇಲಿ ಕಟ್ಟತ್ತೆ? ಹಂಗೆ ಯಾವ ಇಲಿ ಹೋಗುತ್ತೆ ಕಟ್ಟಕ್ಕೆ? ತಿಂದುಬಿಡುತ್ತೆ ಅಷ್ಟೆ. ಆಗ ಬ್ರಹ್ಮನೇ ಅವರನ್ನು ಕರೆದುಕೊಂಡು ವಾಯುದೇವ ಹತ್ರ ಹೋದ. ಹೋಗಲಿ ಬಿಡಪ್ಪ, ನೀವೆಲ್ಲ ಇಷ್ಟು ಭಯ ಪಡ್ತಿದ್ದೀರಿ, ನಾನೇ ಬರ್ತೀನಿ ಅಂದ. ಗುಹೆ ಹತ್ತಿರ ಹೋಗ್ತಾರೆ ಎಲ್ಲರೂ. ಗುಹೆ ಬಾಗಿಲ ಹತ್ತಿರ ನಿಂತ್ಕೊಂಡು ದೇವತೆಗಳು ವಾಯುದೇವರನ್ನು ಕುರಿತು ಸ್ತುತಿ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮನನ್ನು ನೋಡಿದ ತಕ್ಷಣ ವಾಯುದೇವ ಎದ್ದು ನಿಂತಾನೆ. ಜೀವಚ್ಛವವಾಗಿರ್ತಕ್ಕಂಥ ಮಗುವನ್ನು ಕೈಯಲ್ಲಿ ಇಟ್ಕೊಂಡು ಬ್ರಹ್ಮದೇವನಿಗೆ 3 ಬಾರಿ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸ್ವಲ್ಪ ಎಲ್ಲರಿಗೂ ಮನಸ್ಸಿಗೆ ಸಮಾಧಾನ ಆಯಿತು. ಸದ್ಯ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಿದ್ದಾನೆ ಮಗುವನ್ನೆತ್ಕೊಂಡು ಅಂತ. ಆಗ ಬ್ರಹ್ಮ ಆ ಶಿಶುವನ್ನೆತ್ಕೊಂಡು ತನ್ನ ಅಮೃತ ಹಸ್ತದಿಂದ ಮಗುವಿನ ತಲೆಯನ್ನು ಮೃದುವಾಗಿ ನೇವರಿಸ್ತಾ ಇದ್ದಾನೆ, ಸವರ್ತಾ ಇದ್ದಾನೆ. ಆ ಸ್ಪರ್ಶಕ್ಕೆ ಮಗುವಿಗೆ ಪ್ರಾಣ ಬಂತು. ಎಲ್ಲೋಗಿದೆ ಪ್ರಾಣ? ಅಲ್ಲೇ ತಾನೆ. ಬ್ರಹ್ಮ ಯಾವಾಗ ಮುಟ್ಟಿದ ಮೇಲೆ ಇನ್ನು ಪ್ರಾಣ ಬರದೇ ಇರುತ್ತೆ. ಪ್ರಾಣ ಬಂತು. ನಿಧಾನವಾಗಿ ಕದಲ್ತಾ ಇದೆ ಮಗು. ಓಂ ನಮೋ ಹನುಮತೆ ನಮಃ. ನಿಧಾನವಾಗಿ ಕದಲ್ತಿದೆ. ಹೀಗೆ ಆಂಜನೇಯ ಪುನಃ ಬದುಕಿದ್ದಕ್ಕೆ ವಾಯುದೇವನು ಸಂತೋಷಪಟ್ಟು ತನ್ನ ಸಂಚಾರ ಶಕ್ತಿಯನ್ನು ಲೋಕದಲ್ಲಿ ಹರಡಿದ. ಓಂ ನಮೋ ಹನುಮತೆ ನಮಃ. ಎಂಥ ಒಂದು ವಿಶೇಷವಾದ ಕಥೆ ನೋಡ್ತಾ ಇದ್ದೀರಲ್ವ. ಕೂಡಲೇ ಜೀವಿಗಳಿಗೆ ಹೋದ ಪ್ರಾಣ ಬಂದಂತೆ ಆಯ್ತಂತೆ. ಎಲ್ಲರೂ ಸಂತೋಷಪಟ್ಟರು. ಹೀಗೆ ದೇವ ಕಾರ್ಯಕ್ಕಾಗಿ ಹುಟ್ಟಿದ ಆ ಬಾಲಕನು ಪುನಜ್ಜೀವಿತನಾಗಿದ್ದನ್ನು ವಾಯುದೇವನು ಅಷ್ಟು ಸುಲಭವಾಗಿ ಪ್ರಸನ್ನನಾಗಿದ್ದನ್ನು ನೋಡಿ ಬ್ರಹ್ಮನು ಸಂತೋಷಪಟ್ಟ. ವಾಯುಪುತ್ರನಿಗೆ ವರಗಳನ್ನು ಅನುಗ್ರಹಿಸಿ ಅಂತ ದೇವತೆಗಳಿಗೆ ಆಜ್ಞೆ ಮಾಡ್ದ. ಇಂದ್ರ ಆಂಜನೇಯನ ಕೊರಳಿಗೆ ಚಿನ್ನದ ಹೂಗಳ ಮಾಲೆಯನ್ನು ತಾನೇ ಸ್ವತಃ ತೊಡಿಸಿ, ಇನ್ನು ಮೇಲೆ ನನ್ನ ವಜ್ರಾಯುಧ ನಿನ್ನನ್ನು ಏನೂ ಮಾಡುವುದಿಲ್ಲ ಅಂತ ವರವನ್ನು ಕೊಡ್ತಾ ಇದ್ದಾನೆ. ಓಂ ನಮೋ ಹನುಮತೆ ನಮಃ. ವಜ್ರಾಯುಧ ಪ್ರಹಾರದಿಂದ ನಿನ್ನ ಎಡದ ಬಡೆ ಊದಿಕೊಂಡುವುದರಿಂದ ಇನ್ನು ಮೇಲೆ ನೀನು ಹನುಮಂತ ಅಂತ ಬಿರುದನ್ನು ಕೊಟ್ಟ. ಓಂ ನಮೋ ಹನುಮಂತಾಯ ನಮಃ. ಹನುಮಂತ ಅನ್ನತಕ್ಕಂಥ ಬಿರುದನ್ನು ಕೊಡ್ತಾನೆ. ಏನಿದು ಹಾಗಂದರೆ? ಹನು ಅಂದರೆ ಏನು ಅನ್ನೋದನ್ನು ನಾವು ತಿಳಿದಿದ್ದೀವಿ ಹಿಂದೆನೆ.
ಹನು ಅಂದರೆ ಹನು ಅಂತ ಅನ್ನತಕ್ಕಂಥ ದವಡೆ ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಇದೆ, ಜ್ಞಾನ ಅನ್ನೋದು ಇನ್ನೊಂದು ಅರ್ಥ. ಅವೆರಡು ಅರ್ಥಗಳು ನಿನಗೆ ಅನ್ವಯವಾಗಲಿ, ನೀನು ಪರಿಪೂರ್ಣ ಜ್ಞಾನವಂತನಾಗುವಂತ ಇಂದ್ರ ಆಶೀರ್ವಾದ ಮಾಡ್ದ. ಎಂಥ ಓಂ ನಮೋ ಹನುಮತೆ ನಮಃ. ಎಷ್ಟು ಸತಿ ಈ ಕತೆ ಕೇಳಿಕೊಂಡ್ರು ಸಾಧ್ಯ ನಮಗೆಲ್ಲ. ಕೇಳೋಣ, ಮುಂದೆ ಹೋಗೋಣ ಇನ್ನೊಂದು ಏನಾಗುತ್ತೆ ಅಂತ. ಜೈ ಗುರುದತ್ತ.